ಸಂತೋಷವನ್ನ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಇದೆ. ದುಃಖದಿಂದ ಗುಣಗುಟ್ಕೊಂಡು ನೆಪಗಳು ಹೇಳ್ಕೊಂಡು ಅಯ್ಯೋ 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 ಅನ್ಕೊಂಡು ಕೊಟ್ರೆ ನಿನ್ನ ಜೀವಿತ ಕೂಡ ಅಯ್ಯೋ 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 ತರ ಇರ್ತದೆ. ಸಂತೋಷವಾಗಿ ಕೊಡು ದೇವರಿಗಾಗಿ. ಎಷ್ಟೋ ಸಾರಿ ಎಷ್ಟೋ ನಾವು ಸಾಕ್ಷಿಗಳು ಹೇಳ್ಬೋದು. ನಮ್ಮ ಬಂದಿರೋ ಕಾಣಿಕೆ, ಆ ವಾರ ಕಾಣಿಕೆ ಎಷ್ಟೋ ಜನರಿಗೆ ನಾವು ಕೊಟ್ಬಿಟ್ಟಿದ್ವಿ. ಆದ್ರೆ ದೇವರು ನಮ್ಮನ್ನ ಬಿಟ್ಟಿಲ್ಲ. ಆ ಕಾಣಿಕೆಗೆ 4ರಷ್ಟು ಕೊಟ್ಟಿದ್ದಾರೆ. ಎಷ್ಟು ಸಾಕ್ಷಿಗಳಿದೆ. ದೇವರಿಗೆ ಕೊಡುವವನ್ನ ದೇವರೆಂದಿಗೂ ಮರೆಯುವುದಿಲ್ಲ. ಸಹೋದರ, ನಿನಗೆ ಮನೆ ಕಟ್ಟಬೇಕು, ನಿನಗೆ ತೋಟ ಕೊಡಬೇಕು, ನಿನಗೆ ಪಟ್ಟಣ ಕಟ್ಟಬೇಕು, ದೇವರು ಹೇಳ್ತಾ ಇದ್ದಾರೆ ದೇವರಿಗೆ ಕೊಡುವುದರಲ್ಲಿ ಎರಚು ಬಿಗಿ ಹಿಡ್ಕೋಬೇಡ, ಕೈ ಹಿಡ್ಕೋಬೇಡ, ಬಿಡು ದೇವರಿಗೆ. ತಗೋ ಸ್ವಾಮಿ, ಇದು ನಿನ್ನದು. ಬೆದರು ಇಮಾನುವೇಲ್ ಅವರು ಪ್ರೇಯರ್ ಮಾಡುವಾಗ ಹೇಳಿದ್ರು, ನೀವು ಕೊಟ್ಟಿದ್ದಪ್ಪ, ಇದು ನೀವು ಕೊಟ್ಟಿದ್ದು, ನಿಮಗೆಂದು ನಾವು ಕೊಡ್ತಾ ಇದ್ದೇವೆ. ನೀವು ಕೊಟ್ಟಿದ್ದನ್ನ ನಿಮಗೆ ಕೊಡ್ತಾ ಇದ್ದೇವೆ. ಗಮನಿಸ್ರಿ, ಹಿಂಗ ರೊಟೇಷನ್ ಆಗ್ತಾ